ಓಕೆ, ಬಹುಶಃ ಇದೇ ಕಾರಣಕ್ಕೆ ಯಾಕೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಒಂದು ಪದಗ್ರಹಣ ಸಮಾರಂಭ, ಮುಖ್ಯಮಂತ್ರಿಯ ಪಟ್ಟ ಅಲಂಕಾರಕ್ಕೆ ಯಾಕೆ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಿಲ್ಲ ಅಂತ ಹೇಳಿದರೆ ಇಂತಹ ಕಾರಣಗಳು ಕೂಡ ಇರ್ಬೋದು. ಜನರನ್ನು ಅದು ಅಭಿಮಾನ ಇರಬಹುದು ಅಥವಾ ಪ್ರತಿಭಟನೆಗಳಿರ್ಬೋದು. ಅಂದರೆ ಒಂದು ಡಿವೈನ್ ವೈಬ್ರೇಷನ್ನ ಕ್ರಿಯೇಟ್ ಮಾಡಲ್ಲ. ಒಂದು ಸೆಲೆಬ್ರೇಷನ್ ಮೋಡ್ ಹಾಳಾಗಬಹುದು, ಅವ್ಯವಸ್ಥೆ ಆಗಬಹುದು, ನುಗ್ಗಲಾಗಬಹುದು. ಅಹಿತಕರ ಘಟನೆಗಳು ನಡೆಯದಂತೆ ನಾವು ಎಚ್ಚರಿಕೆಯಿಂದಿರಬೇಕಾಗತ್ತೆ ಅನ್ನುವ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈಗ ಲೋಕಭವನದ ಆವರಣದ ಒಳಗೆ ಪದಗ್ರಹಣ ಸಮಾರಂಭವನ್ನು ಆಯೋಜಿಸಲಾಗಿದೆ. ಆದರೂ ಕೂಡ ಇಂತಹ ಘಟನೆಗಳು ಜರುಗ್ತಾ ಇರುತ್ತವೆ. ಇದು ಆವರಣದ ಹೊರಗೆ. ಹಾಗಾಗಿ ಪೊಲೀಸರು ತಮ್ಮ ಕೆಲಸವನ್ನು ಮಾಡಬೇಕಾಗತ್ತೆ, ಮಾಡ್ತಾ ಇದ್ದಾರೆ. ಎಸ್, ಈಗ ನೆಕ್ಸ್ಟ್ ನ್ಯೂಸ್ ನೋಡ್ತಾ ಹೋಗೋಣ. ಓಕೆ, ವಾಟ್ ಇಸ್ ದಟ್ ನ್ಯೂಸ್? ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ 13 ಜನರ ಸೇನೆ ಸಿದ್ಧ ಆಗಿದೆ. ಹಾಗಾದರೆ ಯಾರವರು ಸೇನಾನಿಗಳು? ಡಿ ಕೆ ಶಿವಕುಮಾರ್ ಸೈನ್ಯಕ್ಕೆ ಸೇರಲಿರುವಂಥ 13 ಜನರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಹಾವ್ ಅ ಲುಕ್. ಡಿ ಕೆ ದರ್ಬಾರ್ ಇಸ್ ಗೆಟಿಂಗ್ ಸ್ಟಾರ್ಟೆಡ್. ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ 13 ಜನರ ಸೇನೆ ಸಿದ್ಧ. ಸಿದ್ದರಾಮಯ್ಯ ಹೈಕಮಾಂಡ್ ಬಣಗಳ ಶಾಸಕರಿಗೆ ಮಣೆ ಹಾಕಲಾಗಿದೆ. ಶಿವಸೈನ್ಯದಲ್ಲಿ 3 ಲಿಂಗಾಯತರು, 2 ಒಕ್ಕಲಿಗರು. ನೋಡಿ, ಚೆನ್ನಾಗಿದೆ ಶಿವಸೈನ್ಯ ಅಲ್ವಾ? ದಲಿತ ಬಲಗೈ 2, ದಲಿತ ಎಡಗೈನ 1. ಓಕೆ, 2 ಕುರುಬರು, ಓರ್ವ ಮುಸ್ಲಿಂ, ಓರ್ವ ಕ್ರೈಸ್ತ, ಓರ್ವ ವಾಲ್ಮೀಕಿ, ಓರ್ವ ರೆಡ್ಡಿ ನಾಯಕನಿಗೆ ಅವಕಾಶವನ್ನ ಕಲ್ಪಿಸಲಾಗತ್ತೆ ಅನ್ನುವ ಅಧಿಕೃತ ಮಾಹಿತಿ ಇದೀಗ ತಾನೇ ಲಭ್ಯವಾಗಿದೆ. ಅಹಿಂದ ಗೌಲಿ ಕಾಂಬಿನೇಷನ್ನಲ್ಲಿ ಸಂಪುಟ ರಚನೆ ಮಾಡಲಾಗ್ತಾ ಇದೆ. ಬಹುತೇಕ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿರುವಂಥದ್ದು ಇಲ್ಲಿ ಅನಿವಾರ್ಯ, ಅವಶ್ಯಕತೆ ಮತ್ತು ಸಮಂಜಸ, ಸಮಯೋಚಿತ ಎಲ್ಲವೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಆಡಳಿತ ಸುಗಮವಾಗಿ ಸಾಗಬೇಕಾಗತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಅಂತ ಹೇಳಿದ ತಕ್ಷಣ ಎಸ್, ಐ ವಿಲ್ ಅಪ್ಡೇಟ್ ದಟ್. ಸಿದ್ದರಾಮಯ್ಯ ಅವರ ವರ್ಚಸ್ಸು ಉಳಿಸಿಕೊಳ್ಳಲು ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಎಸ್, ದಿಸ್ ಇಸ್ ದ ಪಾಯಿಂಟ್. 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಡಿ ಕೆ ಶಿವಕುಮಾರ್ ಸಂಪುಟ ರಚನೆ ಮಾಡಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ 13 ಜನರ ಸೇನೆ ಈಗ ಸಿದ್ಧಗೊಳ್ತಾ ಇದೆ. ಶಿವಸೈನ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಬಣದ ಶಾಸಕರಿಗೆ ಮಣೆ ಹಾಕಲಾಗಿದೆ ಅನ್ನೋದು ಮಾಹಿತಿ. ಈ ಶಿವಸೈನ್ಯದಲ್ಲಿ 3 ಲಿಂಗಾಯತ ಕೋಟಾದ ಅಡಿಯಲ್ಲಿ, 2 ಒಕ್ಕಲಿಗ ಕೋಟಾದ ಅಡಿಯಲ್ಲಿ. ಕೋಟಾ ಅಂತ ಏನಿಲ್ಲ, ಇಲ್ಲಿ ಎಲ್ರಿಗೂ ಈ ಕೋಟಾದಲ್ಲಿ ಕೊಡಬೇಕು ಅಂತಲ್ಲ. ಇದೊಂದು ಜನರಲ್ ಅಡ್ಜಸ್ಟ್ಮೆಂಟ್. ಸಮಸಮಾಜ ಅನ್ನೋ ಒಂದು ಶಬ್ದ ಇದೆಯಲ್ಲ, ಸಂವಿಧಾನದ ಆಶಯ ಇದೆಯಲ್ಲ, ಎಲ್ಲರೂ ಸಮಾನತೆ ಅಂಥೇಳಿ. ಇದು ಸಮುದಾಯಗಳ ಜಾತಿವಾರು ಅದು ಹಾಸುಹೊಕ್ಕಾಗಿದೆ. ಅದನ್ನು ನಾವು ಬದಿಗಿಟ್ಟೇನೋ ಮಾತಾಡ್ತೀವಿ ಅಂತ ಹೇಳಿದರೆ ಏನು ಮಾತಾಡೋಕ್ಕಾಗಲ್ಲ. ಅಷ್ಟು ಪ್ಲ್ಯಾಟ್ಫಾರ್ಮ್ ರೆಡಿ ಆಗಿಬಿಟ್ಟಿದೆ. ಅದರ ಆಧಾರದ ಮೇಲೇ ಎಲ್ಲವೂ ನಿರ್ಮಾಣ ಆಗ್ತಾ ಇದೆ. ಅದೊಂದು ಅಡಿಪಾಯ. ಸಮುದಾಯ, ಅಲ್ಪಸಂಖ್ಯಾತ, ಬಹುಸಂಖ್ಯಾತ, ಆ ಜಾತಿ, ಈ ಧರ್ಮ. ಆ್ಯಕ್ಚುಲಿ ಅರ್ಹತೆ ಅನ್ನುವ ಆಧಾರದ ಮೇಲೆ ನಿಜಕ್ಕೂ ಕೂಡ ಎಲ್ಲ ಸ್ಥಾನಮಾನಗಳು ಸಿಗಬೇಕು. ಅರ್ಹತೆ ಒಂದೇ ಮಾನದಂಡ ಆಗಬೇಕು ಅನ್ನುವ ಆಶಯ ಹಲವರಲ್ಲಿ ಇದ್ದರೂ ಕೂಡ ಸಂವಿಧಾನದ ಆಶಯಕ್ಕೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ನಡೆದುಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇರುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮನ್ನು ಜನ ಕೈ ಹಿಡಿದೇ ಹೋದರೆ ಏನಾಗಬೇಡತ್ತೆ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಫೋಮೋ ಅಂತ ಕರಿತೀವಿ ಅಲ್ವಾ? ಸೊ ಆ ಭಯಕ್ಕೋಸ್ಕರ ಮತ್ತು ಜವಾಬ್ದಾರಿ ಕೂಡ ಇರುತ್ತೆ. ಆದರೆ ಇದು ಎಲ್ಲರನ್ನೂ ಸಮಾಧಾನ ಪಡಿಸ್ಕೊಳ್ಳೋಕ್ಕಾಗಲ್ಲ, ಎಲ್ರಿಗೂ ಒಳ್ಳೆಯವರಾಗಿರೋಕ್ಕಾಗಲ್ಲ. ಕೆಲವೊಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ತಾನೇ, ದೊಡ್ಡ ಸ್ಥಾನ ಕೊಟ್ಟಿದ್ದೀವಿ ತಾನೇ, ಬೇರೆಯವ್ರಿಗೆಲ್ಲ ಕೊಡಿ ಅಂತ ಹೇಳಿದರೂ ಕೂಡ ಕೇಳಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅವರು ಕೂಡ ಸಮಯ ಸಂದರ್ಭ ನೋಡಿ ತನ್ನ ಎಲ್ಲ ಇಚ್ಛೆನೂ ಒಟ್ಟಿಗೆ ಈಡೇರಬೇಕು ಅಂತ ಕೇಳ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ, ಸಂದಿಗ್ಧತೆ, ಆ ಒಂದು ಬ್ಯಾಲೆನ್ಸ್ಡ್ ಆಗಿ ಎಲ್ಲವನ್ನೂ ಕೂಡ ಕರೆದುಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಎಲ್ಲರನ್ನೂ ಕೂಡ ನೋಡಬೇಕಾಗತ್ತೆ. ಸವಾಲುಗಳಿದ್ದೇ ಇರುತ್ತವೆ. ಇನ್ನೇನು ಚುನಾವಣೆ ದೂರ ಇಲ್ಲ, ಸಾರ್ವತ್ರಿಕ ಚುನಾವಣೆ 2027 ಬಂದ ತಕ್ಷಣವೇ ಎಲೆಕ್ಷನ್ ಇಯರ್ ಅಂತ ಡಿಕ್ಲೇರ್ ಆಗಿಬಿಡುತ್ತೆ. ಡಿಕ್ಲೇರ್ ಇನ್ ದ ಸೆನ್ಸ್ ಅದು ಅಘೋಷಿತವಾಗಿ ಆಗುತ್ತೆ. ಚುನಾವಣಾ ವರ್ಷ ಅಂತ ಕರೆದು ಬಿಡ್ತೀವಿ ಅಲ್ವೇ? ಹಾಗಾಗಿ ನೆಕ್ಸ್ಟು ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಈ ಸಚಿವರನ್ನ ಸಮಾಧಾನ ಮಾಡೋದ, ಅವ್ರನ್ನ ಸಮಾಧಾನ ಮಾಡೋದ, ಆರ್ಥಿಕ ಹೊರೆ
ಈಗೇನು ಖಜಾನೆಯಲ್ಲಿ ಆರ್ಥಿಕ ಹೊರೆ ಇದೆ ಅದನ್ನು ಹಿಂಗೆ ನಿಭಾಯಿಸೋದು, ಬೆಲೆ ಏರಿಕೆಯನ್ನು ಬಿಸಿನ ಹೆಂಗೆ ಕಡಿಮೆ ಮಾಡೋದು, ಜನರಿಗೆ ಹೆಂಗೆ ನಾವು ಹತ್ತಿರ ಆಗೋದು, ಹಲವು ವಿಚಾರಗಳಿರುತ್ತವೆ. ಅದು ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ. ಹಾಗಾಗಿ ಈ 2 ವರ್ಷ ಅಂತೇನಿದೆಯಲ್ಲ ಅದು 2 ವರ್ಷ ಅಲ್ಲ. 2 ವರ್ಷ ಅಂದರೆ ಇಷ್ಟು ದಿನಗಳು, ಅಷ್ಟು ಸಮಯ ಸಾಕಾಗಲ್ಲ. ಇಲ್ಲಿ ಸೆಟ್ರೇಟ್ ಆಗೋಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕಾಗತ್ತೆ. ಹಾಗಾಗಿ ಆ ಚಾಲೆಂಜಸ್ಗಳನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಆದರೂ ಕೂಡ ಕುಶಾಗ್ರಮತಿ, ಒಬ್ಬ ಟ್ರಬಲ್ ಶೂಟರ್, ಚಾಣಾಕ್ಷ ಅಂತೆಲ್ಲ ಒಂದಿಷ್ಟು ಬಿರುದು ಬಾಹುಲಿಗಳಿರುವಂಥ ಡಿ ಕೆ ಶಿವಕುಮಾರ್ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ಮಾತ್ರ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಇದೆ. ಈಗ ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು, ಅವರು ಮುಂಚೆ ಒಂದು ಆಡಳಿತ ಕೊಟ್ಟಿದ್ದಾರೆ ರೀ, ಅವ್ರದ್ದೇ ಆದಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಇವ್ರದ್ದು ಹೆಂಗೆ ಏನು ಮಾಡ್ತಾರೆ? ಇವ್ರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಸಂಘಟನಾ ಕ್ಷೇತ್ರ, ಓಕೆ ಫೈನ್. ಮುಖ್ಯಮಂತ್ರಿಯಾಗಿ ಏನು ಕತೆ? ಆ ದೃಷ್ಟಿಕೋನ, ಆ ಒಂದು ಗಮನ ಇಮ್ಮಡಿಯಾಗಿದೆ.